ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪಿತ್ತ ದೋಷ ಕಡಿಮೆಯಾದಾಗ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ಶೀತ, ಬಿ ಹಸಿವಿನ ಕೊರತೆ, ಸಿ ಬಣ್ಣ ಬದಲಾವಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ಪಿತ್ತದೋಷ ಕಡಿಮೆಯಾದಾಗ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ತೊಂದರೆ, ಶೀತದ ಅನುಭವ, ಚರ್ಮದ ಹೊಳಪು ಕಡಿಮೆಯಾಗುವುದು, ದೇಹದ ಬಿಗಿತ, ಚುಚ್ಚುವ ನೋವು, ಹಸಿವಿನ ಕೊರತೆ, ದೇಹದ ಅತಿಯಾದ ಒರಟುತನ, ನಡುಕ, ಭಾರ, ಆಲಸ್ಯ ಅಥವಾ ತೂಕ ಹೆಚ್ಚಾಗುವುದು, ಕಣ್ಣುಗಳು, ಚರ್ಮ ಅಥವಾ ಉಗುರುಗಳು ಬಿಳಿ ಬಣ್ಣಕ್ಕೆ ತಿರುಗುವುದು ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಎರಡನೇ ಪ್ರಶ್ನೆ, ಕೊರಿಯನ್ ಗಂಡಸರಿಗೆ ಮೀಸೆ ಮತ್ತು ಗಡ್ಡಗಳು ಬೆಳೆಯದಿರಲು ಅಥವಾ ಬೆಳೆಸದಿರಲು ಕಾರಣವೇನು? ಆಪ್ಷನ್ಸ್: ಎ ಜೆನೆಟಿಕ್ ಅಂಶ, ಬಿ ಹಾರ್ಮೋನ್, ಸಿ ಅಶುಚಿತ್ವ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಜೆನೆಟಿಕ್ಸ್ ಕಾರಣದಿಂದಾಗಿ ಕೊರಿಯನ್ ಗಂಡಸರ ಗಡ್ಡ ಸಾಮಾನ್ಯವಾಗಿ ವಿರಳವಾಗಿ ಅಥವಾ ಸಂಪೂರ್ಣವಾಗಿ ಬೆಳೆಯುವುದಿಲ್ಲ. ಇದು ಅವರ ಸೌಂದರ್ಯಕ್ಕೆ ಸರಿಹೊಂದುವುದಿಲ್ಲ. ಕೊರಿಯನ್ ಗಂಡಸರು ಸೇರಿದಂತೆ ಪೂರ್ವ ಏಷ್ಯಾದ ಪುರುಷರಿಗೆ ಗಡ್ಡದ ಬೆಳವಣಿಗೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಟೆಸ್ಟೋಸ್ಟೆರಾನ್ಗೆ ಪ್ರತಿಕ್ರಿಯಿಸುವ ಕೂದಲಿನ ಕಿರುಚುಲೆಗಳು ಕಡಿಮೆ ಸೂಕ್ಷ್ಮವಾಗಿರುತ್ತವೆ. ಇದರಿಂದ ಗಡ್ಡದ ಬೆಳವಣಿಗೆ ವಿರಳ. ಮತ್ತು ಕೊರಿಯನ್ ಸಂಸ್ಕೃತಿಯಲ್ಲಿ ಕ್ಲೀನ್ ಶೇವ್ ಮಾಡಿದ ಮುಖವು ಶುಚಿತ್ವ, ಬುದ್ಧಿವಂತಿಕೆ ಮತ್ತು ಉತ್ತಮ ಆರೈಕೆಯ ಸಂಕೇತವಾಗಿದ್ದು, ಗಡ್ಡವನ್ನು ಕೆಲವೊಮ್ಮೆ ಅಶುಚಿತ್ವ ಎಂದು ಪರಿಗಣಿಸಲಾಗುತ್ತದೆ. ಮೂರನೇ ಪ್ರಶ್ನೆ, ಸಂಜೆ 4 ಗಂಟೆಯ ನಂತರ ಚಹಾ ಅಥವಾ ಟೀ ಕುಡಿಯಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ನಿದ್ರಾಹೀನತೆ, ಬಿ ಒತ್ತಡ, ಸಿ ಹಸಿವಾಗುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಹಾದಲ್ಲಿನ ಕೆಫೀನ್ ದೇಹದಲ್ಲಿ 5 ರಿಂದ 6 ಗಂಟೆಗಳವರೆಗೆ ಇರುತ್ತದೆ. ಅಂದರೆ ಸಂಜೆ 4ಕ್ಕೆ ಕುಡಿದ ಚಹಾ ರಾತ್ರಿ 10ರವರೆಗೂ ಮೆದುಳನ್ನು ಎಚ್ಚರದಲ್ಲೇ ಇಡುತ್ತದೆ. ಇದರ ಪರಿಣಾಮ ನಿದ್ರೆ ಬರದಿರುವುದು, ನಿದ್ರೆಯ ಗುಣಮಟ್ಟ ಹಾಳಾಗುವುದು, ಮರುದಿನ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡುವುದು ಆಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಕೆಂಪು ಬಣ್ಣದ ದಾಸವಾಳದ ಹೂವುಗಳು ಯಾವುದರ ಸಂಕೇತವಾಗಿದೆ? ಆಪ್ಷನ್ಸ್: ಎ ಸೌಮ್ಯತೆ, ಬಿ ಅಭಿವೃದ್ಧಿ, ಸಿ ದೈವಿಕ, ಡಿ ಸ್ವರ್ಗೀಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕೆಂಪು ಬಣ್ಣದ ದಾಸವಾಳವು ಕಾಳಿದೇವಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಹಾಗೆಯೇ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲೂ ಕೆಂಪು ದಾಸವಾಳವನ್ನು ಅರ್ಪಿಸಲಾಗುತ್ತದೆ. ಕೆಂಪು ಬಣ್ಣದ ದಾಸವಾಳದ ಹೂವುಗಳು ದೈವಿಕ ಹಾಗೂ ಸ್ವರ್ಗೀಯ ಶಕ್ತಿಯ ಸಂಕೇತವಾಗಿದೆ. ಇದರ ಕೆಂಪು ಬಣ್ಣವು ಧರ್ಮದ ಅನ್ವೇಷಣೆಯಲ್ಲಿ ಕೇಂದ್ರೀಕೃತ ಪ್ರಯತ್ನವನ್ನು ಒತ್ತಿ ಹೇಳುತ್ತದೆ ಮತ್ತು ಸದ್ಗುಣ ಕಾರ್ಯದ ಕಡೆಗೆ ನಿರ್ದೇಶಿಸಲ್ಪಟ್ಟ ಗೀತೆಯ ಉತ್ಸಾಹದ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ. ಐದನೇ ಪ್ರಶ್ನೆ, ಯಾವ ಒಂದು ಹಣ್ಣಿನ ಸಿಪ್ಪೆಯ ಸಹಾಯದಿಂದ ಮನೆಯಿಂದ ಸುಲಭವಾಗಿ ಇಲಿಗಳನ್ನು ಓಡಿಸಬಹುದು? ಆಪ್ಷನ್ಸ್: ಎ ಹಲಸಿನ ಹಣ್ಣು, ಬಿ ಕಿತ್ತಳೆ, ಸಿ ಬಾಳೆಹಣ್ಣು, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ. ಇಲಿಗಳನ್ನು ಓಡಿಸಲು ಕಿತ್ತಳೆ ಹಣ್ಣಿನ ಸಿಪ್ಪೆ ತುಂಬಾನೇ ಸಹಕಾರಿಯಾಗಿದೆ. ಇಲಿಗಳು ಬಲವಾದ ವಾಸನೆಯನ್ನು ಇಷ್ಟಪಡುವುದಿಲ್ಲ. ಕಿತ್ತಳೆ ಸಿಪ್ಪೆಗಳು ಬಲವಾದ ಮತ್ತು ಕಟುವಾದ ವಾಸನೆಯನ್ನು ಹೊಂದಿರುತ್ತವೆ. ಈ ವಾಸನೆಗಳಿಂದ ಇಲಿಗಳು ದೂರ ಓಡಿ ಹೋಗುತ್ತವೆ. ಇಲಿಗಳು ಓಡಾಡುವ ಜಾಗದಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನಿಡುವುದು ಹೆಚ್ಚು ಸಹಕಾರಿಯಾಗಿದೆ. ಆರನೇ ಪ್ರಶ್ನೆ, ಮನೆಯ ಸ್ನಾನಗೃಹದಲ್ಲಿ ಯಾವ ಒಂದು ವಸ್ತುವಿದ್ದರೆ ಮನೆಯಲ್ಲಿ ಸಂತೋಷ ಮತ್ತು ಹಣದ ಹರಿವು ಹೆಚ್ಚುತ್ತದೆ? ಆಪ್ಷನ್ಸ್: ಎ ಕಲ್ಲಿದ್ದಲು, ಬಿ ಕಾಳು ಮೆಣಸು, ಸಿ ಬೆಣಸುಕಲ್ಲು, ಡಿ ಕಲ್ಲು ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ಉಪ್ಪು. ಮನೆಯ ಸ್ನಾನಗೃಹದಲ್ಲಿ ಕಲ್ಲು ಉಪ್ಪು ಇಡುವುದರಿಂದ ಯಾವುದೇ ರೀತಿಯ ವಾಸ್ತು ದೋಷ ನಿವಾರಣೆಯಾಗುತ್ತದೆ. ಮನೆಯ ಸ್ನಾನಗೃಹದಲ್ಲಿ ಪಾರದರ್ಶಕ ಗಾಜಿನ ಬಾಟಲಿನಲ್ಲಿ ಉಪ್ಪು ಹಾಕಿ ಇಡುವುದರಿಂದ ಅಂತಹ ಮನೆಯಲ್ಲಿ ಎಂದಿಗೂ ಹಣಕ್ಕೆ ಕೊರತೆಯಾಗುವುದಿಲ್ಲ. ಸುಖ ಸಂತೋಷದ ಜೊತೆಗೆ ಹಣವು ಉಕ್ಕಿ ಹರಿಯುತ್ತದೆ ಎಂಬ ನಂಬಿಕೆಯಿದೆ. ಮನೆಯ ಬಾತ್ರೂಮ್ನಲ್ಲಿ ಇಡುವ ಉಪ್ಪನ್ನು ಪ್ರತಿ 2 ವಾರಗಳಿಗೊಮ್ಮೆ ಬದಲಾಯಿಸುವುದರಿಂದ ಅಂತಹ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಮನೆಯವರ ಆರೋಗ್ಯವು ಉತ್ತಮವಾಗಿರುತ್ತದೆ.
ಏಳನೇ ಪ್ರಶ್ನೆ, ಮಳೆಗಾಲದಲ್ಲಿ ಆಲಿಕಲ್ಲು ಅಥವಾ ಆನೆಕಲ್ಲು ಹೇಗೆ ಬೀಳುತ್ತದೆ? ಆಪ್ಷನ್ಸ್ ಎ ನೀರಾವಿ, ಬಿ ಉಷ್ಣತೆ, ಸಿ ಮಂಜುಗಡ್ಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಮುದ್ರದ ನೀರಾವಿ ಆಕಾಶ ಸೇರುತ್ತದೆ. ಆ ಸಂದರ್ಭದಲ್ಲಿ ಈ ನೀರಿನ ಕಣಗಳು ಸಾಮಾನ್ಯ ಮಂಜುಗಡ್ಡೆಯಾಗಬೇಕಾದಾಗ 0 ಡಿಗ್ರಿಗಿಂತಲೂ ಕಡಿಮೆ ಉಷ್ಣತೆಯ ಮಟ್ಟಕ್ಕೆ ತಂಪಾದಾಗ ಆಲಿಕಲ್ಲು ನಿರ್ಮಾಣವಾಗುತ್ತದೆ. ಆಗ ಮಳೆ ಸುರಿದರೆ ಈ ಮಂಜುಗಡ್ಡೆ ನಾನಾ ಆಕಾರದಲ್ಲಿ ಮಳೆಯ ಜೊತೆಗೆ ಕೆಳಗೆ ಬೀಳುತ್ತವೆ. 8ನೇ ಪ್ರಶ್ನೆ, ಕ್ಯಾನ್ಸರ್ ಕೂಡ ಕಡಿಮೆ ಮಾಡುವ ಶಕ್ತಿಶಾಲಿ ಕಾಯಿ ಯಾವುದು? ಆಪ್ಷನ್ಸ್ ಎ ನುಗ್ಗೆಕಾಯಿ, ಬಿ ಬಾಳೆಕಾಯಿ, ಸಿ ಸೋರೆಕಾಯಿ, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಕಾಯಿ. ಬಾಳೆಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಹಲವಾರು ಪ್ರಯೋಜನಗಳಿವೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿಸುವುದಲ್ಲದೆ ಹಸಿವು ಮತ್ತು ತೂಕವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಮಧುಮೇಹ ರೋಗಿಗಳಿಗೂ ಸಹ ಇದು ಸಂಜೀವಿನಿ ಇದ್ದಂತೆ. ನಿಯಮಿತ ಪ್ರಮಾಣದಲ್ಲಿ ಅನ್ನದ ಜೊತೆಗೆ ಸೇರಿಸಿ ತಿಂದರೆ ಸುಲಭವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ಹೊಟ್ಟೆಗೆ ಸಂಬಂಧಿಸಿದ ಮಲಬದ್ಧತೆ, ಪೈಲ್ಸ್ ಅನ್ನು ಕಡಿಮೆ ಮಾಡಲು ಸಹ ಬಾಳೆಕಾಯಿ ಸಹಾಯ ಮಾಡುತ್ತದೆ. ಇನ್ನು ಹೊಟ್ಟೆಯ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಬಾಳೆಕಾಯಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. 9ನೇ ಪ್ರಶ್ನೆ, ಮಧುಮೇಹ ಮತ್ತು ಕ್ಯಾನ್ಸರ್ಗೆ ರಾಮಬಾಣ ಎಂದು ಯಾವುದನ್ನು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಕಪ್ಪು ಅಕ್ಕಿ, ಬಿ ನಾಟಿ ಬೆಲ್ಲ, ಸಿ ಸುವರ್ಣಗೆಡ್ಡೆ, ಡಿ ಕಪ್ಪು ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಗೋಧಿ. ಸಾಮಾನ್ಯ ಗೋಧಿಗಿಂತ ಕಪ್ಪು ಗೋಧಿ ಹೆಚ್ಚು ಪೌಷ್ಟಿಕವಾಗಿದೆ. ಉತ್ತಮ ಆರೋಗ್ಯಕ್ಕೆ ಇದು ಅತ್ಯಗತ್ಯ. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಈ ಗೋಧಿಯು ಹೆಚ್ಚಿನ ಪ್ರಮಾಣದ ವರ್ಣದ್ರವ್ಯಗಳನ್ನು ಹೊಂದಿರುತ್ತದೆ. ಇದಲ್ಲದೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ತುಂಬಾ ಪರಿಣಾಮಕಾರಿಯಾಗಿದೆ. ಹೃದ್ರೋಗಗಳು, ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳ ವಿರುದ್ಧ ಹೋರಾಡುವಲ್ಲಿ ಈ ಗೋಧಿ ವಿಶೇಷವಾಗಿದೆ. ಈ ಗೋಧಿಯಲ್ಲಿ ಹೆಚ್ಚಿನ ಪೋಷಕಾಂಶಗಳಿವೆ. ಅಲ್ಲದೆ ಇದು ಅನೇಕ ರೋಗಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಭಾರತದ ಅತಿ ಎತ್ತರದ ಮತ್ತು ಕಡಿಮೆ ಬಿಂದುಗಳು ಯಾವುವು? ಆಪ್ಷನ್ಸ್ ಎ ಕಾಂಚನಜುಂಗ, ಬಿ ಕಟ್ಟುನಾಡ್, ಸಿ ಆನೆಮುಡಿ, ಡಿ ದೊಡ್ಡಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಭಾರತದ ಅತಿ ಎತ್ತರದ ಶಿಖರ ಕಾಂಚನಜುಂಗ. ಇದು 8,586 ಮೀಟರ್ ಎತ್ತರದಲ್ಲಿದೆ. ಇದು ವಿಶ್ವದ 3ನೇ ಅತಿ ಎತ್ತರದ ಪರ್ವತವಾಗಿದ್ದು ಸಿಕ್ಕಿಂ ಮತ್ತು ನೇಪಾಳದ ಗಡಿಯಲ್ಲಿರುವ ಹಿಮಾಲಯದಲ್ಲಿದೆ. ವರ್ಷಪೂರ್ತಿ ಹಿಮದಿಂದ ಆವೃತವಾಗಿರುವ ಇದು ಪರ್ವತಾರೋಹಿಗಳಿಗೆ ಒಂದು ಕನಸಾಗಿರುತ್ತದೆ. ಅತ್ಯಂತ ಕಡಿಮೆ ಶಿಖರ ಕೇರಳದ ಕಟ್ಟುನಾಡ್. ಇದು ಸಮುದ್ರದ ಮಟ್ಟಕ್ಕಿಂತ ಸುಮಾರು 2.2 ಮೀಟರ್ ಕೆಳಗೆ ಇದೆ. ಕೇರಳದ ಅಕ್ಕಿಪಾತ್ರೆ ಎಂದು ಕರೆಯಲ್ಪಡುವ ಇದು ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ವಿಶಿಷ್ಟ ಕೃಷಿ ಮತ್ತು ರಮಣೀಯ ಹಿನ್ನೀರಿಗೆ ಹೆಸರುವಾಸಿಯಾಗಿದೆ. 11ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಉಪ್ಪಿನ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಆಂಧ್ರಪ್ರದೇಶ್, ಬಿ ಕೇರಳ, ಸಿ ಗೋವಾ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್. ಭಾರತದ ಉಪ್ಪಿನ ರಾಜಧಾನಿ ಗುಜರಾತ್ನ ಬೃಹತ್ ಕೊಡುಗೆಯಿಂದಾಗಿ ಅದನ್ನು ಭಾರತದ ಉಪ್ಪಿನ ರಾಜಧಾನಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಗೃಹ ಬಳಕೆಯಿಂದ ಕೈಗಾರಿಕಾ ಬೇಡಿಕೆಯವರೆಗೆ ಭಾರತದಲ್ಲಿ ಸೇವಿಸುವ ಹೆಚ್ಚಿನ ಉಪ್ಪು ಗುಜರಾತ್ನಿಂದ ಬರುತ್ತದೆ. ರಾಜ್ಯದ ಉಪ್ಪನ್ನು ಅನೇಕ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಇದು ಭಾರತದ ಆರ್ಥಿಕತೆಗೆ ಮಾತ್ರವಲ್ಲದೆ ಜಾಗತಿಕ ವ್ಯಾಪಾರಕ್ಕೂ ಮುಖ್ಯವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.